ರಮ್ಯಾ ಅಲ್ಲ, ಇದು ರಮ್ಯಾ ಸೀಕ್ರೆಟ್. ಅಲ್ಲೂ ಸಲ್ಲಲಿಲ್ಲ, ಇಲ್ಲೂ ಸಲ್ಲಲಿಲ್ಲ. ಈಗ ಅಲ್ಲೂ ನೆಲೆ ಇಲ್ಲ, ಇಲ್ಲೂ ನೆಲೆ ಇಲ್ಲ. ಕೀರ್ತಿ ಇದ್ದಷ್ಟು ದಿನ ಕಾಲು ನೆಲದ ಮೇಲೆ ಇರಲೇ ಇಲ್ಲ. ಹೀರೋಯಿನ್ ಆಗಿ ಆಕೆ ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ರಾಜಕೀಯಕ್ಕೆ ಎಂಟ್ರಿ ಆಗಲು ಕೂಡ ಅದೇ ನಾಂದಿ. ನಂಟು ಬೆಳೆಸಿ ಮಂಡ್ಯದಲ್ಲಿ ಗೆದ್ದಂತಹ ಎಸ್ ರಮ್ಯಾ ಕೇಸಲ್ಲ ಸ್ವಾಮಿ, ರಮ್ಯಾ ಅವರ ಸೀಕ್ರೆಟ್. ಅಲ್ಲೂ ಸಲ್ಲಲಿಲ್ಲ, ಇಲ್ಲೂ ಸಲ್ಲಲಿಲ್ಲ. ಈಗ ಅಲ್ಲೂ ನೆಲೆ ಇಲ್ಲ, ಇಲ್ಲೂ ನೆಲೆ ಇಲ್ಲ. ಕೀರ್ತಿ ಇದ್ದಷ್ಟು ದಿನ, ಅಂದ್ರೆ ಒಂದಿಷ್ಟು ಹೆಸರು ಮಾಡಿದಷ್ಟು ದಿನ, ಅಥವಾ ಫೇಮಸ್ ಆದಷ್ಟು ದಿನದಲ್ಲಿ ನೆಲದ ಮೇಲೆ ಕಾಲೇ ನಿಲ್ತಿರ್ಲಿಲ್ಲ. ಹೀರೋಯಿನ್ ಆಗಿ ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ನಟಿಯವರು ರಾಜಕೀಯಕ್ಕೂ ಕೂಡ ಎಂಟ್ರಿ ಆಗಿದ್ದಾರೆ. ರಾಜಕೀಯಕ್ಕೆ ಹೇಗೆ ಎಂಟ್ರಿ ಆಗಿದ್ದಾರೆ ಅಂದ್ರೆ ಸಿನಿಮಾದಿಂದಲೇ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದಾರೆ. ಫಸ್ಟ್ ಅಂದ್ರೆ ಮೊದಲು ನಂಟು ಬೆಳೆಸಿದ್ದು ಮಂಡ್ಯದಲ್ಲಿ ಗೆದ್ದು MP ಆಗಿದ್ದಾರೆ. ಎಸ್, ಹಾಗಾದ್ರೆ ಏನದು ರಮ್ಯಾ ಸೀಕ್ರೆಟ್? ಹೇಳ್ತೀವಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಏಕ್ದಮ್ ರಾಹುಲ್ ಗಾಂಧಿ ಅಂತರಂಗದ ವಲಯಕ್ಕೂ ಕೂಡ ಎಂಟ್ರಿ. ಅದೇನಾಯ್ತೋ ಕಾಣೆ, ದಿಢೀರ್ ಅಂತ ಹೇಳಿ ಅಲ್ಲಿಂದಲೂ ಮಾಯ. ಹಲವು ವರ್ಷ ಆ ನಟಿ ಕಮ್ ರಾಜಕಾರಣಿ ಅಜ್ಞಾತವಾಸಿ ಈಗ ನೋಡ್ತಿದ್ರೆ ಫುಲ್ ಆಕ್ಟಿವ್. ಚಿತ್ರರಂಗದಿಂದ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಸದ್ದಿನ ಮಾಡ್ತಾ ಇದ್ದಾರೆ. ಕಳೆದ ತಿಂಗಳಿನಿಂದ ಮೀಡಿಯಾ ಫ್ರೆಂಡ್ಲಿ ನಟಿಯಾಗಿದ್ದಾರೆ. ಚಿತ್ರೋತ್ಸವಕ್ಕೂ ಬಂದ್ರು, ಅಪ್ಪು ನೋಡೋಕೆ ಥಿಯೇಟ್ರಿಗೂ ಕೂಡ ಬಂದ್ರು. ದಿಢೀರ ಬದಲಾವಣೆಗೆ ಕಾರಣವಾದ್ರು ಏನು? ಚಂದನ ವನಕ್ಕೆ ಬರುವುದೇ ಮತ್ತೆ ರಮ್ಯಾ ಚೈತ್ರಕಾಲ. ಯಾವ ಪಾತ್ರ ವಹಿಸಲಿದ್ದಾರೆ ರಮ್ಯಾ? ನಾಯಕಿ ಅಥವಾ ಪೋಷಕ ನಟಿ ಅಥವಾ ನಿರ್ದೇಶಕಿ ಅಥವಾ ನಿರ್ಮಾಪಕಿ? ಕಾಲವೇ ಹೇಳಬೇಕು, ಕಾಲವೇ ಉತ್ತರವನ್ನ ಕೊಡಬೇಕು. ಒಟ್ನಲ್ಲಿ ಬಿರುಬೇಸಿಗೆಯಲ್ಲೂ ಕೂಡ ರಮ್ಯಾ ಚೈತ್ರಕಾಲ ಶುರುವಾಗ್ತಾ ಇದೆ. ಎಸ್, ರಮ್ಯಾ ಅವರು ಈ ಹಿಂದೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ರಾಜಕೀಯಕ್ಕೆ ಎಂಟ್ರಿ ಆದ ನಂತರ ಯಾವ ಒಂದು ಕಾರ್ಯಕ್ರಮಗಳಿಗೂ ಅಷ್ಟೊಂದು ಬರ್ತಾ ಇರಲಿಲ್ಲ. ಅಂದ್ರೆ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಅದೇನಾಯ್ತೋ ಏನೋ ಗೊತ್ತಿಲ್ಲ, ದಿಢೀರಂತ ರಾಹುಲ್ ಗಾಂಧಿಯವರ ಅಕ್ಕಪಕ್ಕ ಕಾಣಿಸ್ಕೊಳ್ಳೋಕೆ ಶುರುವಾಗಿದ್ರು. ತದನಂತರ ಮಾಯವಾಗಿಬಿಟ್ರು. ಎಲ್ಲಿ ಹೋದ್ರು ರಮ್ಯಾ ಅಂತ ಹುಡುಕ್ತಾ ಇರಬೇಕಾದ್ರೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಅದೇ ಹಾಸ್ಟೆಲ್ ಹುಡುಗರು. ಆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ತದನಂತರ ಕೇಸ್ ಹಾಕಿದ್ರು. ಆಗ ಸುದ್ದಿಗೆ ಬಂದಿದ್ದಂತಹ ರಮ್ಯಾ ಅವರು ಈಗ ಕಂಬ್ಯಾಕ್ ಮಾಡಿದ್ದಾರಾ ಎನ್ನುವಂತಹ ಪ್ರಶ್ನೆ. ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಕಳೆದ ತಿಂಗಳು ಮೀಡಿಯಾಗಳಲ್ಲಿ ಎಲ್ಲವೂ ಕೂಡ ಕಾಣಿಸಿಕೊಂಡಿದ್ದಾರೆ. ಅವಾರ್ಡ್ ಫಂಕ್ಷನ್ಸ್ಗಳಿಗೂ ಕೂಡ ರಮ್ಯಾ ಅವರು ಬರ್ತಾ ಇದ್ದಾರೆ. ಈ ಹಿಂದೆ ರಮ್ಯಾ ಅವರು ರಕ್ಷಿತಾ ಅವರ ತಮ್ಮನ ಮದುವೆಗೂ ಕೂಡ ಬಂದಿದ್ರು. ಎಲ್ಲಾ ಕಡೆಗೂ ಈಗ ರಮ್ಯಾ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಮತ್ತೆ ಕಂಬ್ಯಾಕ್ ಮಾಡ್ತಾರಾ ರಮ್ಯಾ ಎನ್ನುವಂತಹ ಪ್ರಶ್ನೆ ರಮ್ಯಾ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ರಮ್ಯಾ ಅವರು ನಟಿಯಾಗಿ ಬರ್ತಾರಾ, ಅಥವಾ ಪೋಷಕ ನಟಿಯಾಗಿ ಬರ್ತಾರಾ, ಅಥವಾ ನಿರ್ದೇಶಕಿಯಾಗಿ ಬರ್ತಾರಾ, ಅಥವಾ ನಿರ್ಮಾಪಕಿಯಾಗಿ ಬರ್ತಾರಾ ಎನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಕಾಣಿಸ್ತಾ ಇದೆ.